ದೇವ್ರು ಅಂತ ಊರೂರು ತಿರುಗಿ ತೀರ್ಥಯಾತ್ರೆ ಮಾಡೋರಿಗೆ ಕೂತಲ್ಲೇ ದೈವ ಸನ್ನಿಧಿಯ ದರ್ಶನ ಮಾಡಿಸಲಿದೆ ಈ ಧರ್ಮಯಾತ್ರೆ. ಕೇವಲ 30 ನಿಮಿಷಗಳಲ್ಲಿ ದೇವರಿಂದ ಹಿಡಿದು ದೇವಸ್ಥಾನದ ಅಡಿಪಾಯದವರೆಗಿನ ಕುತೂಹಲಕಾರಿ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಹಿಂದೆಂದೂ ನೋಡಿರದ, ಮುಂದೆಂದೂ ಕಾಣದ ದೇವಸ್ಥಾನಗಳ ಹಿಂದಿನ ಚಮತ್ಕಾರಿ ರಹಸ್ಯವನ್ನ ನಿಮಗೆ ತಿಳಿಸೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಹಾಗಿದ್ರೆ ಇಂದಿನ ಎಪಿಸೋಡ್ನಲ್ಲಿ ಹಲವಾರು ಜನರ ಬದುಕಿನಲ್ಲಿ ವಿಸ್ಮಯ ಸೃಷ್ಟಿಸಿ ಸನ್ನಿಧಿಗೆ ಬರುವ ಭಕ್ತರ ಕಷ್ಟಗಳನ್ನ ದೂರ ಮಾಡಿ ಆಶ್ಚರ್ಯಚಕಿತ ಪವಾಡಗಳನ್ನ ಸೃಷ್ಟಿಸುತ್ತಿರುವ ತುರುವೇಕೆರೆಯ ಶ್ರೀ ಮುನೇಶ್ವರ ಸ್ವಾಮಿಯ ಸುಕ್ಷೇತ್ರ ದರ್ಶನ ಮಾಡೋಣ ಬನ್ನಿ. ಧರ್ಮ ಸಂಸ್ಕೃತಿಗೆ ಹೆಸರಾದ ಭಾರತದಲ್ಲಿ ಪವಿತ್ರ ಸ್ಥಳಗಳು, ದೇವಾಲಯಗಳು, ಪುಣ್ಯಕ್ಷೇತ್ರಗಳು ತಮ್ಮದೇ ಆದ ಭವ್ಯ ಪರಂಪರೆ, ಪುರಾಣ ಇತಿಹಾಸಗಳನ್ನು ಹೊಂದಿವೆ. ತ್ರಿಲೋಕ ಅಧಿಪತಿಯಾದ ಪರಶಿವನು ಲೋಕ ಕಲ್ಯಾಣಕ್ಕಾಗಿ ವಿವಿಧ ಅವತಾರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನೆಲೆಸಿದ್ದಾನೆ. ಅದೇ ರೀತಿ ಧರ್ಮ ಜಾಗೃತಿಗಾಗಿ ಶ್ರೀ ಮುನೇಶ್ವರನಿಗಾಗಿ ಕುಟುಂಬ ಪರಿವಾರ ಸಮೇತನಾಗಿ ನೆಲೆಸಿದ್ದಾನೆ. ಮಹಾಮುನೇಶ್ವರನು ನೆಲೆಸಿರುವ ಈ ನೆಲದಲ್ಲಿ ಸತ್ಯ, ಶಾಂತಿ, ಧರ್ಮವು ನೆಲೆಯೂರಿದೆ. ಈ ಕ್ಷೇತ್ರವು ಭಕ್ತಿಯ ಜೊತೆಗೆ ವೈಚಾರಿಕತೆಯ ಜ್ಞಾನವನ್ನ ಸಂಪೂರ್ಣವಾಗಿ ಸಾರುತ್ತಿದೆ. ಅಂತಹ ಕ್ಷೇತ್ರಗಳಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯ ಸುಕ್ಷೇತ್ರವು ಒಂದು. ಇದು ಇಡೀ ಭಾರತದಲ್ಲೇ ಅತಿ ದೊಡ್ಡ ಮುನೇಶ್ವರನ ದೇಗುಲವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕಲ್ಪತರು ನಾಡು ಎಂದು ಹೆಸರುವಾಸಿಯಾಗಿರುವ ತುಮಕೂರು ಜಿಲ್ಲೆ ಧರ್ಮ ಸಂಸ್ಕೃತಿಗೆ ಸಾಕಷ್ಟು ಕೊಡುಗೆ ನೀಡಿದೆ. ಹಾಗೆ ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಚಿಮ್ಮನಹಳ್ಳಿಯ ಶ್ರೀ ಮುನೇಶ್ವರ ಸ್ವಾಮಿಯ ಸುಕ್ಷೇತ್ರವೂ ಒಂದು. ಈ ಕ್ಷೇತ್ರದಲ್ಲಿ ಸಾವಿರಾರು ವರ್ಷಗಳಷ್ಟು ಪ್ರಾಚೀನವಾದ ಧಾರ್ಮಿಕ, ಪೌರಾಣಿಕ, ಐತಿಹಾಸಿಕ, ವೈಚಾರಿಕ ಸಂಗತಿಗಳು ಅಡಗಿವೆ. ಅಂತಹ ಐತಿಹ್ಯದ ಗುರುತುಗಳಲ್ಲಿ ಒಂದು ಚಿಮ್ಮನಹಳ್ಳಿ ಈ ಮುನಿಬಾರೆ, ಇಂದಿನ ಸುಕ್ಷೇತ್ರ ಮುನೀಶ್ವರ ನಗರ. ಲೋಕ ಕಲ್ಯಾಣಕ್ಕೆ ಬಂದು ಮುನಿರೂಪ ತಾಳಿದ ಮಹಾಶಿವ, ಸಾಕ್ಷಾತ್ ಪರಶಿವನು ಕುಟುಂಬ ಸಮೇತ ನೆಲೆಸಿದ ಪುಣ್ಯಕ್ಷೇತ್ರ. ಒಮ್ಮೆ ಭೂಲೋಕದಲ್ಲಿ ದುಷ್ಟಶಕ್ತಿಗಳ ಉಪಟಳ ಹೆಚ್ಚಾಗುತ್ತಿದ್ದಾಗ, ಶಾಂತಿಯ ಬದುಕಿಗೆ ತೊಡಕಾಗಿ ಧರ್ಮದ ಅವನತಿಗೆ ಮುಂದಾದಾಗ ಅವುಗಳನ್ನು ನಿಗ್ರಹಿಸುವುದಕ್ಕೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದಾಗಿ ಸಂಚಾರ ಕೈಗೊಳ್ತಾರೆ. ಈಶ್ವರನು ಈ ಸುಕ್ಷೇತ್ರದ ಪ್ರಾಂತ್ಯದಲ್ಲಿ ಸಂಚರಿಸಿ ಇಲ್ಲಿನ ದುಷ್ಟ ಶಕ್ತಿಗಳನ್ನ ನಿಗ್ರಹಿಸ್ತಾನೆ. ಇಲ್ಲಿನ ಪ್ರಶಾಂತ ಪಾವನ ಪರಿಸರಕ್ಕೆ ಮಾರು ಹೋಗಿ ಈ ಸುತ್ತಮುತ್ತಲಿನ ಸದ್ಭಕ್ತ ಕೃಷಿಕರ ಫಸಲುಗಳನ್ನು ಸಂರಕ್ಷಿಸುವುದಕ್ಕೆ ಮುನಿರೂಪ ತಾಳಿ ಇಲ್ಲಿ ಪ್ರಾಚೀನವಾದ ಹಾಗೂ ಅತ್ಯಂತ ಪಾವನವಾದ ಜೀವರಕ್ಷಕ ಔಷಧಿಯುಕ್ತವಾದ ಬಿಳಿಯಕ್ಕದ ವೃಕ್ಷದ ಬುಡದಲ್ಲಿ ತಪೋಮಗ್ನಾಗಿ ನೆಲೆಸ್ತಾನೆ. ಅಂದಿನಿಂದಲೇ ಈ ಪ್ರದೇಶ ಮುನಿಬಾರೆ, ಮುನಿತುಂಗ ಎಂದು ಪ್ರಸಿದ್ಧವಾಗಿದೆ. ಇದೇ ವೃಕ್ಷದ ಬುಡದಲ್ಲಿ ಅರ್ಕ ಗಣಪತಿ ಸ್ವಯಂಭೂವಾಗಿ ನೆಲೆಸಿ ಸದ್ಭಕ್ತರನ್ನ ಪೊರಿತಾ ಇದ್ದಾನೆ. ಕೈಲಾಸದಲ್ಲಿ ಪತಿ ಪುತ್ರನನ್ನ ಕಾಣದೆ ಕಂಗಾಲಾದ ಪಾರ್ವತಿ ದೇವಿ ಅವರನ್ನ ಹುಡುಕುತ್ತಾ ಮತ್ತೊಬ್ಬ ಕುವರ ಸುಬ್ರಹ್ಮಣ್ಯನ ಜೊತೆಗೂಡಿ ಈ ಸುಕ್ಷೇತ್ರಕ್ಕೆ ಬರ್ತಾಳೆ. ತಪೋಮಗ್ನಾಗಿದ್ದ ಪತಿಯನ್ನ ಎಚ್ಚರಗೊಳಿಸದೆ ತಾನು ನಿರಾಹಾರ ವ್ರತಭೂಷಿತಳಾಗಿ ಭಕ್ತರ ಪಾಲಿಗೆ ಅಭಯಪ್ರದೆ ಅಪರ್ಣಾ ದೇವಿ ಎಂಬ ಅಭಿಧಾನದಿಂದ ಸುಕ್ಷೇತ್ರದಲ್ಲಿ ನೆಲೆಸ್ತಾಳೆ. ಸುಬ್ರಹ್ಮಣ್ಯನೂ ಸಹ ಸರ್ಪರೂಪ ತಾಳಿ ಈ ಅರಣ್ಯ ಪ್ರದೇಶದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಆರ್ತರನ್ನ ಪೊರೆಯುತ್ತಿದ್ದಾನೆ ಹಾಗೂ ರೈತಾಪಿ ವರ್ಗದವರ ಫಸಲುಗಳನ್ನ ಕ್ರಿಮಿಕೀಟಗಳಿಂದ ಕಳ್ಳಕಾಕರಿಂದ ಸಂರಕ್ಷಿಸುತ್ತಾ ಈ ದಿವ್ಯ ನೆಲೆಯಲ್ಲಿಯೇ ನೆಲೆಸಿದ್ದಾನೆ ಅನ್ನುವುದು ಪ್ರತೀತಿ.
ಅಂದಿನಿಂದ ಈ ಪುಣ್ಯ ಸ್ಥಳವು ಗಜಾರಣ್ಯದ ಮುನಿಬಾರಿ ಎಂದು ಜಗದ್ವಿಖ್ಯಾತಿ ಹೊಂದಿದೆ. ನನ್ನ ಹೆಸರು ಶಿವಪ್ಪ, ಈ ಕ್ಷೇತ್ರದ ಸಂಸ್ಥಾಪಕರು. ಇದು ಮಹಾಶೈವ ಸುಕ್ಷೇತ್ರ ಮುನೀಶ್ವರ ನಗರ. ಇಲ್ಲಿ ಮಹಾಮಹಿಮ ಮುನೀಶ್ವರ ಸ್ವಾಮಿ, ತಾಯಿ ಶ್ರೀಚಕ್ರಧಾರಿಣಿ ಅಪರ್ಣ ದೇವಿಯವರು ತಪಸ್ಸು ಮಾಡಿರತಕ್ಕಂಥ ತಪೋಭೂಮಿ. ಈ ಕ್ಷೇತ್ರದಲ್ಲಿ ಪುರಾಣದ ಬಗ್ಗೆ ಹೇಳಬೇಕು ಅಂದರೆ, ಪರಶಿವನು ಸಾಕ್ಷಾತ್ ಪರಶಿವನೇ ಇಲ್ಲಿ ಮುನೀಶ್ವರನಾಗಿ ಅವತಾರ ತಾಳಿ ಇಲ್ಲಿ ನೆಲೆಸಿದಕ್ಕಂಥ ಒಂದು ಸ್ಥಳವಾಗಿದೆ. ಮೊದಲು ಪರಮೇಶ್ವರ ಮತ್ತು ಗಣಪತಿ ಇಬ್ಬರು ಬಂದು ಅರ್ಕ ವೃಕ್ಷದ ಕೆಳಗಡೆ ತಪಸ್ಸು ಮಾಡ್ತಾರೆ. ನಂತರ ಪಾರ್ವತಿ ಸುಬ್ರಹ್ಮಣ್ಯರು ಕೂಡ ಈ ಕ್ಷೇತ್ರಕ್ಕೆ ದಯಮಾಡಿ ಇಲ್ಲೂ ಕೂಡ ಇವರ ತಪಸ್ಸಿಗೆ ಯಾವುದೇ ರೀತಿ ಭಂಗ ಬರದ ರೀತಿಯಲ್ಲಿ ಅವರು ಕೂಡ ತಪಮಗ್ನರಾಗ್ತಾರೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡಂಥವರಿಗೆ ಅವರ ಸ್ಮರಣೆ ಮಾತ್ರದಿಂದಲೇ ಕಷ್ಟಗಳೆಲ್ಲ ಬಗೆಹರ್ತಾ ಇದ್ದಾವೆ. ಮುನಿಬಾರಿ ನಿರ್ಜನ ಪ್ರದೇಶ ಹಿಂದೆ ಸ್ಮಶಾನವಾಗಿತ್ತು. ಇಲ್ಲಿ ಭವ್ಯ ದೇಗುಲ ನಿರ್ಮಾಣವಾಗಿದ್ದೇ ರೋಚಕ. ದಟ್ಟವಾದ ಕಾಡು, ಕಲ್ಲು ಬಂಡೆಗಳಿಂದ ಕೂಡಿದ ಮುನಿಬಾರಿ ನಿರ್ಜನ ಪ್ರದೇಶ ಹಿಂದೆ ಸ್ಮಶಾನವಾಗಿತ್ತು. ಸ್ಮಶಾನವಾಸಿಯಾದ ಪರಶಿವ ಮುನೀಶ್ವರನಾಗಿ ಎಕ್ಕದ ಗಿಡದಲ್ಲಿ ನೆಲೆಸಿದ್ದನ್ನು ಕಂಡು ಪೂರ್ವಜರು ಸಣ್ಣ ಕಲ್ಲು ಚಪ್ಪಡಿಗಳಿಂದ ಒಂದು ಚಿಕ್ಕ ಗುಡಿಯನ್ನು ನಿರ್ಮಿಸಿ ಪೂಜಿಸ್ತಾ ಇದ್ರು. ಇದೀಗ ಶಿಥಿಲವಾಗಿದ್ದ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ವಿಶೇಷವಾದ ಶಿಲ್ಪಕಲೆಗಳನ್ನು ಒಳಗೊಂಡ ಸುಂದರವಾದ ಭವ್ಯ ದೇಗುಲವನ್ನು ನಿರ್ಮಾಣ ಮಾಡಲಾಗಿದೆ. ಇದಕ್ಕಾಗಿ ದೇವಾಲಯದ ಟ್ರಸ್ಟ್ ಸಂಸ್ಥಾಪಕರು ಕಾರ್ಯದರ್ಶಿಗಳಾದ ಶ್ರೀ ಸಿ.ಎ. ಶಿವಪ್ಪನವರು, ಅವರ ಸೋದರ ವರ್ಗ ಹಾಗೂ ಕುಟುಂಬದವರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಮುನಿ ಅಥವಾ ತಪಸ್ಸು ಮಾಡಿದಂಥ ಒಂದು ಋಷಿ ಅವರು ಆ ಆಲದ ಮರದ ಕೆಳಗೆ ಐಕ್ಯವಾದ ನಂತರ ಅವರು ಮಾಡಿದಂಥ ತಪಸ್ಸಿನ ಫಲ ಇವತ್ತು ಸಿದ್ಧಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಕೂಡ ಜ್ಞಾನಿಗಳು, ಇದ್ರ ಬಗ್ಗೆ ತಿಳಿದಂಥವರು ಕೂಡ ಇದ್ರ ಬಗ್ಗೆ ತುಂಬ ವಿವರವಾಗಿ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನನಗೆ ತಿಳಿದ ಹಾಗೆ ಸುಮಾರು 60ರ ದಶಕದಲ್ಲಿ ಇದು ಸ್ಮಶಾನವಾಗಿತ್ತು. ಈ ಸ್ಮಶಾನ ರುದ್ರಭೂಮಿನಲ್ಲಿ ಇಲ್ಲಿ ಮುನಿ ಸಂಚಾರ ಇದೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ನಾವು ಹಗಲತ್ತಾಗಲಿ, ಅಮಾವಾಸ್ಯೆ ದಿವಸ ಆಗಲಿ, ಹುಣ್ಣಿಮೆ ದಿವಸ ಆಗಲಿ ಯಾರು ಬರೋದಕ್ಕೆ ಕೂಡ ತುಂಬ ಹೆದರ್ಕೊತಾಯಿದ್ರು, ಭಯಭಕ್ತಿಯಿಂದ ಹೆದರ್ಕೊತಾಯಿದ್ರು. ಈಗ ಅವ್ರನ್ನೆಲ್ಲವೂ ಕೂಡ ಬಗೆಹರಿಸ್ತಕ್ಕಂಥ ಒಂದು ಕೆಲಸ ಆಗಿದೆ. ಈಗ ಎಲ್ಲರೂ ಕೂಡ ಈ ದೇವಸ್ಥಾನ ನಿರ್ಮಾಣವಾದ ನಂತರ ತುಂಬ ಎಲ್ಲರೂ ಕೂಡ ಸಂತೋಷವಾಗಿ ಯಾವ ಭಯವಿಲ್ಲದಲ್ಲೇ ಕೂಡ ನಿರ್ಭೀತಿಯಿಂದ ಬಂದು ಇಲ್ಲಿ ಅವರೆಲ್ಲವೂ ಕೂಡ ಸ್ವಾಮಿನ ಧ್ಯಾನ ಮಾಡ್ತಾ ಇದ್ದಾರೆ, ತಮ್ಮ ಕಷ್ಟ ಸುಖಗಳನ್ನ ಪರಿಹರಿಸ್ಕೊತಾ ಇದ್ದಾರೆ. ಮುನೀಶ್ವರ ಕ್ಷೇತ್ರ ನಿರ್ಮಾಣದ ಹಿಂದೆ ದೈವ ಪ್ರೇರಣೆ. ದೇಗುಲದಲ್ಲಿ ಪ್ರತಿಷ್ಠಿತ ದೇವಾಲಯಗಳ ಶಿಲ್ಪಕಲೆ ಕೆತ್ತನೆ. ಚಾರ್ಟೆಡ್ ಅಕೌಂಟೆಂಟ್ ವಿದ್ಯಾಭ್ಯಾಸ ಮಾಡಿದ್ದ ಸಿ.ಎ. ಶಿವಪ್ಪನವರು ನಾಸ್ತಿಕರಾಗಿದ್ದರು. ದೇವರ ಮೇಲೆ ಅವರಿಗೆ ಅಷ್ಟೇನೂ ಭಕ್ತಿ ಇರಲಿಲ್ಲ. ಆದರೆ ದೈವಶಕ್ತಿಯ ಅನುಭವಗಳಿಂದ ಪ್ರೇರಿತರಾದ ಅವರು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಅವರಿಗೆ ದೇವಸ್ಥಾನ ಕಟ್ಟಲು ದೈವ ಪ್ರೇರಣೆಯಾಗತ್ತೆ. ಅಂದು ದೇವಸ್ಥಾನದ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪಿಸಿ ಭಕ್ತಾದಿಗಳ ಸಹಕಾರದಿಂದ ದೇವಸ್ಥಾನ ಹಾಗೂ ಶಾಲೆ ನಿರ್ಮಾಣ ಮಾಡಲು ಮುಂದಾಗ್ತಾರೆ. ಮುನೀಶ್ವರನಿಗೆ ದೇವಸ್ಥಾನ ನಿರ್ಮಾಣಕ್ಕೆ ಮುಂದಾಗುತ್ತಿದ್ದಂತೆ ಪವಾಡ ಸದೃಶವಾಗಿ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಬಂದು ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಕೈ ಜೋಡಿಸ್ತಾರೆ. ತಮ್ಮ ಕೈಲಾದ ಮಟ್ಟಿಗೆ ಇಟ್ಟಿಗೆ, ಮರಳು, ಜಲ್ಲಿಕಲ್ಲು ಮುಂತಾದ ವಸ್ತುಗಳನ್ನು ದೇವಾಲಯಕ್ಕೆ ಅರ್ಪಿಸ್ತಾರೆ. ಈ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರ, ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರ, ಸಲಹೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಕಾರ್ಯ
ನಡೆದಿದೆ. ಈ ದೇವಾಲಯದ ನಿರ್ಮಾಣದಲ್ಲಿ ಕೇವಲ ಇಷ್ಟೊಂದು ಬೃಹತ್ ದೇವಾಲಯ ನಿರ್ಮಾಣದಲ್ಲಿ ಸಾಕಷ್ಟು ಕಷ್ಟ, ನಲಿವು, ಸಂತೋಷ ಎಲ್ಲವನ್ನೂ ಕೂಡ ನಾವು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಆ ಮುನೀಶ್ವರನ ಕೃಪೆಯಿಂದ ಎಲ್ಲವೂ ಕೂಡ ಸುಲಲಿತವಾಗಿ ಹೂವಿನ ಸರ ಎತ್ತಿದ ರೀತಿಯಲ್ಲಿ ಅವೆಲ್ಲವೂ ಕೂಡ ಬಗೆಹರಿದಿದ್ದಾವೆ. ಇದಕ್ಕೆಲ್ಲ ಆ ಸ್ವಾಮಿಗೆ ನಾವು ಎಷ್ಟು ಚಿರಋಣಿ ಹೇಳಿದರೂ ಕೂಡ ತುಂಬ ಕಡಿಮೆನೇ. ದೇವಾಲಯದ ಶಿಲ್ಪ ಕಲಾಕೃತಿಗಳು ಕಲ್ಲಿನಿಂದಲೇ ನಿರ್ಮಾಣ. ಊಟ ನಿದ್ರೆ ಬಿಟ್ಟು ದೇಶದ ವಿವಿಧ ದೇವಾಲಯಗಳಿಗೆ ಭೇಟಿ. ಇನ್ನು ದೇವಾಲಯದ ಶಿಲ್ಪ ಕಲಾಕೃತಿಗಳು ಕಲ್ಲಿನಿಂದಲೇ ಮಾಡಬೇಕೆಂಬ ಮಹದಾಸೆಯಿಂದ ಶಿವಪ್ಪನವರು ಹಗಲಿರುಳು ಊಟ ನಿದ್ರೆ ಬಿಟ್ಟು ದೇಶದ ವಿವಿಧ ದೇವಾಲಯಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಶಿಲ್ಪಕಲೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಕೆಲವು ಆಯ್ದ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಲು ಶಿಲ್ಪಿಗಳಿಗೆ ತಿಳಿಸ್ತಾರೆ. ಶಿಲ್ಪಿಗಳು ಶಿವಪ್ಪನವರ ಕಲ್ಪನೆಗಳಿಗೆ ಜೀವ ತುಂಬುತ್ತಾ ಹೋಗ್ತಾರೆ. ಮುಂದೆ ನಡೆದದ್ದೆಲ್ಲವೂ ದೇವರ ಅನುಗ್ರಹ ಅಂತಾರೆ ಶಿವಪ್ಪನವರು. ಈ ದೇವಸ್ಥಾನ ನಿರ್ಮಾಣದಲ್ಲಿ ಅನೇಕ ವಿಶೇಷಗಳಿದ್ದಾವೆ. ಈ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಮುನೀಶ್ವರ ತ್ರಿಶೂಲ ಸ್ತಂಭವು 49 ಅಡಿ ಎತ್ತರದಲ್ಲಿದೆ. ಈ ದೇವಸ್ಥಾನದ ಇಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನದ ಮೂಲೆಗಳಲ್ಲಿ ಕಲ್ಲಿನ ಬಳೆಗಳಿದ್ದಾವೆ. ದೇವಸ್ಥಾನದಲ್ಲಿರ್ತಕ್ಕಂಥ ಮುಂಭಾಗದಿಂದ ನೋಡಿದರೆ ಸಪ್ತ ಋಷಿಗಳನ್ನ ನಾವೆಲ್ಲವನ್ನು ಕೂಡ ಕಾಣ್ಬೋದಾಗಿದೆ. ಆ ಸಪ್ತ ಋಷಿಗಳ ಜೊತೆಗೆ ಮುಖ ಮಂಟಪದಲ್ಲಿ ರಾಶಿ ನಕ್ಷತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. 27 ರಾಶಿ 27 ನಕ್ಷತ್ರ 12 ರಾಶಿಗಳನ್ನ ನಾವು ನೋಡ್ಬೋದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಭಾಳ ವಿರಳವಾಗಿದೆ. ಆಮೇಲೆ ತಾಯಿ ಅಪರ್ಣಾದೇವಿಯ ಮೂರ್ತಿಯು ತುಂಬ ಸುಂದರವಾಗಿ ಮೂಡಿ ಬಂದಿದೆ. ತಾಯಿ ಅಪರ್ಣಾದೇವಿಯ ಮಂದಿರದಲ್ಲಿ ಧ್ಯಾನ ಮಂದಿರ ಇದೆ. ಅಲ್ಲಿ ಸಾಲಿಗ್ರಾಮ ಸಹಿತ ಶ್ರೀಚಕ್ರ ಧಾರಣೆಯಾಗಿ ತಾಯಿ ಅವತಾರ ತಾಳಿದ್ದಾಳೆ. ಅದರ ಪಕ್ಕದಲ್ಲಿ ಶಾಂತ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಸುಮಾರು 6 ಕಾಲಡಿ ಎತ್ತರದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ಇಷ್ಟು ಬೃಹತ್ತಾದಂಥ ಶಾಂತ ಶನೇಶ್ವರ ಸ್ವಾಮಿಯ ವಿಗ್ರಹವು ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ನಾವು ನೋಡಲಿಕ್ಕೆ ಸಿಗೋದಿಲ್ಲ. ಪುರಾಣ, ಭಕ್ತಿ ಹಾಗೂ ವೈಚಾರಿಕ ತತ್ವ ಪರಿಕಲ್ಪನೆಗಳ ಆಧಾರದ ಮೇಲೆ ಮಹಾಮಹಿಮ ಶ್ರೀ ಮುನೀಶ್ವರ ಸ್ವಾಮಿಯ ಸುಕ್ಷೇತ್ರದಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಶ್ರೀ ಕ್ಷೇತ್ರದಲ್ಲಿ ಆದಿದೈವ ಮಹಾಮಹಿಮ ಶ್ರೀ ಮುನೀಶ್ವರ ಸ್ವಾಮಿ, 12 ಜ್ಯೋತಿರ್ಲಿಂಗಗಳು, ಸಾಲಿಗ್ರಾಮ ಸಹಿತ ಶ್ರೀ ಚಕ್ರಧಾರಿಣಿ ಅಪ್ಪರ್ಣಾದೇವಿ, ಶಾಂತ ಶ್ರೀ ಶನೈಶ್ಚರ ಸ್ವಾಮಿ, ಪಂಚಲಿಂಗೇಶ್ವರ, ಕೃಷಿಕನಂದೀಶ್ವರ, ಚಂಡಮರ್ತಕ ಶ್ರೀ ಚಂಡಿಕೇಶ್ವರ, ಸಂಕಷ್ಟಹರ ಶ್ರೀ ಅರ್ಕ ಮಹಾಗಣಪತಿ, 49 ಅಡಿ ಎತ್ತರದ ಮುನೀಶ್ವರ ತ್ರಿಶೂಲ ಸ್ತಂಭ ನಿರ್ಮಾಣ ಮಾಡಲಾಗಿದೆ. ಪ್ರತಿಯೊಂದು ದೇವಾಲಯದ ಗೋಪುರಗಳಲ್ಲಿ ಪುರಾಣಗಳಲ್ಲಿ ಬರುವ ದೇವತೆಗಳು ಹಾಗೂ ಕಂಬಗಳಲ್ಲಿ ಬಸವ ತತ್ವ ಶರಣರ ವಿಗ್ರಹಗಳನ್ನು ಕೆತ್ತನೆ ಮಾಡಿರುವುದು ಬಹಳ ವಿಶೇಷ. ದೇವಾಲಯವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ನಮಗೇನು ಕಲ್ಪನೆ ಇರಲಿಲ್ಲ. ಈ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ದೇವಾಲಯಗಳನ್ನ ನಾವು ಭೇಟಿ ಕೊಟ್ಟಿದ್ದೇನೆ ನಮ್ಮ ಅಣ್ಣನ ಜೊತೆ. ಮತ್ತು ಈ ದೇವಸ್ಥಾನ ನಿರ್ಮಾಣ ಮಾಡ್ತಾ ಸ್ಥಪತಿಯವ್ರನ್ನ ಕರ್ಕೊಂಡು ಸಾಕಷ್ಟು ದೇವಸ್ಥಾನಗಳನ್ನು ನೋಡಿದ್ದೇವೆ. ಅಲ್ಲಿ ಇರ್ತಕ್ಕಂಥ ದೇವಾಲಯಗಳಲ್ಲಿ ಯಾವ್ಯಾವ ವಿಗ್ರಹಗಳು ಎಲ್ಲೆಲ್ಲಿ ಇರಬೇಕು, ಆ ದೇವಸ್ಥಾನ ಇರ್ತಕ್ಕಂಥ ಪ್ರತಿಯೊಂದು ಕೂಡ ಯಾಗಶಾಲೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಪುಷ್ಕರಣಿ ಆಗಿರ್ಬೋದು, ದೇವಸ್ಥಾನದ ಕಾಂಪೌಂಡ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಈ ದೇವಾಲಯದಲ್ಲಿ ನಾವು ನಿರ್ಮಾಣ ಮಾಡಿದ್ದೇವೆ. ಈ ಅಮೃತಶಿಲೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಆದಿದೈವ ಮಹಾಮಹಿಮ ಶ್ರೀ ಮುನೀಶ್ವರ ಸ್ವಾಮಿ ವಿಗ್ರಹ ಕೆತ್ತನೆ ಮಾಡಲಾಗಿದೆ. ಈ ವಿಗ್ರಹ ಗರ್ಭಗುಡಿಯಿಂದ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ 80 ಅಡಿಗಳಷ್ಟು ಅಂತರವಿದೆ. ಆದರೂ ವಿಸ್ಮಯ ಎಂಬಂತೆ ಮಹಾಶಿವರಾತ್ರಿಯಂದು ಸೂರ್ಯರಶ್ಮಿ ನೇರವಾಗಿ ಗರ್ಭಗುಡಿಯ ಮುನೀಶ್ವರ ವಿಗ್ರಹಕ್ಕೆ ಸ್ಪರ್ಶಿಸುತ್ತೆ. ಪ್ರತಿದಿನ 10 ನಿಮಿಷ 15 ದಿನಗಳ ಕಾಲ ಇದು ಸೂರ್ಯನ ಕಿರಣಗಳು ವಿಗ್ರಹವನ್ನು ಸ್ಪರ್ಶಿಸುವುದು ಇಲ್ಲಿನ ವಿಶೇಷ. ಗರ್ಭಗುಡಿಯ ಮುಂಭಾಗದ 2 ಬದಿಯ ಕಂಬಗಳಲ್ಲಿ ತ್ರಿಕಾಲ ಜ್ಞಾನಿಗಳಾದ ಅತ್ರಿ ಮಹರ್ಷಿ, ಭೃಗು ಮಹರ್ಷಿ, ವಸಿಷ್ಠ ಅಂಗೀರಸ ಮಹರ್ಷಿ, ಪುಲಸ್ಯ ಮಹರ್ಷಿ, ಪುಲಹ ಮಹರ್ಷಿ, ಕ್ರತು ಮಹರ್ಷಿ, ಸಪ್ತ ಋಷಿಗಳನ್ನು ಕೆತ್ತನೆ ಮಾಡಿರುವುದು ಆಸ್ಥಾನ ಮಂಟಪದ ಮಾದರಿಯನ್ನು ಕಾಣಿಸುತ್ತೆ. ಇನ್ನು ದೇವಾಲಯದ ಒಳಗೆ ದೇಶದ ವಿವಿಧೆಡೆ ಇರುವ ಎಲ್ಲ 12 ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ದೇವಾಲಯಕ್ಕೆ ಬರುವ ಭಕ್ತರಿಗೆ ಒಂದು ಕಡೆ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡೋ ಭಾಗ್ಯ ಸಿಗಲಿದೆ. ನಾವು ಮೊದಲು ಬಂದಾಗ ದೇವಸ್ಥಾನಕ್ಕೆ ಸುಮ್ಮನೆ ಬರ್ತಾ ಇದ್ದು ಹೋಗ್ತಾ ಇದ್ದು. ಒಂದು
ಸುಮಾರು ಒಂದು ವರ್ಷದಾಗ ಬೋರ್ಗಳು ಕೈ ಕೊಟ್ಟಿದ್ದಾಗ ಬಂದು ಕೇಳ್ಕೊಂಡು ಈಗ ಒಳ್ಳೊಳ್ಳೆ ನೀರುಗಳು ಬರ್ತಾ ಇದ್ದಾವೆ, ಬೆಳೆಗಳು ನಾಶ ಆಗ್ತಿದ್ದು, ಬೆಳೆಗಳು ಮಾಡ್ತಿದ್ದು, ಒಳ್ಳೊಳ್ಳೆ ಬೆಳೆಗಳು ಇಂಪ್ರೂವ್ ಆಗ್ತವೆ. ವ್ಯವಹಾರದಾಗೆ ಒಂದು ಬಿಸ್ನೆಸ್ ಮಾಡ್ತಿದ್ದು, ಬಿಸ್ನೆಸ್ಗಳು ಒಳ್ಳೆ ಪ್ರತಿಫಲ ಸಿಕ್ಕೈತೆ. ಹಂಗಾಗಿ ಎಲ್ಲವೂ ಅನುಕೂಲ ಆಗಿದ್ದಾವೆ. ಈಗ ನಮ್ಮ ತಂದೆಯವ್ರು ಕೇಳ್ಕೊಂಡು ಒಂದು ವರ್ಷದ ಒಂದು ಕಟ್ಲೆ ತಿಂಗಳಲ್ಲಿ ಮಾಡಿಸ್ತೀವಿ ಅಂತ ಹೇಳಿದರು. ಅದು ಅವರಿಗೆ ಹಣ ಬಂತು. ಆ ಒಂದು ತಿಂಗಳು ನಾವು ಕಟ್ಲೆ ಮಾಡಿಸ್ತೀವಿ. ಮತ್ತು ಇನ್ನು ಅಲ್ಲಿಂದ ನಾವು ಇದಕ್ಕೆ ಭಕ್ತರಾಗಿ ಕಂಟಿನ್ಯೂ ಆದ್ವಿ. ನಮಗೆ ಅದೇ ಥರ ಇನ್ನು ಮುಂದೆ ನಾವು ಏನೇ ಕೇಳ್ಕೊಂಡು ಹೋದರೂ ನಮಗೆಲ್ಲ ಅದು ಸಲೀಸಾಗಿ ನಡೆಸ್ಕೊಟ್ಟನು ಸ್ವಾಮಿ. ಇನ್ನು ಈ ದೇವಾಲಯದ ಪಕ್ಕದಲ್ಲೇ ತಾಯಿ ಅಪರ್ಣಾದೇವಿಯ ದೇಗುಲವಿದೆ. ದೂರದಿಂದ ಕ್ರೋಧದಲ್ಲಿ ಗೋಚರಿಸುವ ದೇವಿಯು ಹತ್ತಿರ ಹೋಗ್ತಾ ಇದ್ದಂತೆ ಸೌಮ್ಯ ರೂಪಿಯಾಗಿ ನಗು ಮೊಗದಿಂದ ದರ್ಶನ ನೀಡುತ್ತಾ ಭಕ್ತರನ್ನ ತನ್ನತ್ತ ಆಕರ್ಷಿಸ್ತಾಳೆ. ಇದರ ನೆಲಮಾಳಿಕೆಯಲ್ಲಿ ಧ್ಯಾನದ ಮಂದಿರವಿದ್ದು ಸರ್ಪಲೋಕಗಳ ಮಾದರಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಹಿಂಭಾಗದಲ್ಲಿ ಸ್ವಯಂಭೂ ಅರ್ಕ ಮಹಾಗಣಪತಿ ಹಾಗೂ ಎಕ್ಕದ ಮರವಿದ್ದು ಭಕ್ತರು ತೆಂಗಿನಕಾಯಿ ಕಟ್ಟಿ ತಮ್ಮಿಷ್ಟದ ಕೋರಿಕೆಗಳನ್ನು ಕೋರ್ಕೊಳ್ತಾರೆ. ಸ್ವಯಂಭೂ ಮಹಾಗಣಪತಿ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತೆ ಅನ್ನುವುದು ಭಕ್ತರ ನಂಬಿಕೆ. ಓರ್ವ ಮಹಿಳೆಯೊಬ್ಬರು ಮದುವೆಯಾಗಿ 3 ವರ್ಷವಾದರೂ ಮಕ್ಕಳಾಗದ ಕಾರಣ ಇಲ್ಲಿಗೆ ಬಂದು ತೆಂಗಿನಕಾಯಿ ಹಾಗೂ ತೊಟ್ಟಿಲು ಕಟ್ಟಿದ್ರು. 1 ವರ್ಷದಲ್ಲಿ ಸಂತಾನ ಭಾಗ್ಯ ಲಭಿಸಿತು ಎಂದು ಅನುಭವ ಹಂಚಿಕೊಳ್ತಾರೆ. ಗುಡ್ಡಗಾಡು ಪ್ರದೇಶದ ಈ ವಾತಾವರಣದಲ್ಲಿ ಬೆಳೆಯಲು ಸಾಧ್ಯವಿಲ್ಲದ ರುದ್ರಾಕ್ಷಿ ಗಿಡವೊಂದು ಹುಲುಸಾಗಿ ಬೆಳೆದು ಸಾವಿರಾರು ಕಾಯಿಗಳನ್ನು ಬಿಟ್ಟಿರುವುದು ಪವಾಡ ಸದೃಶ್ಯವೂ ದೈವ ಪ್ರೇರಣೆಯೂ ಆಶ್ಚರ್ಯಕರವೂ ಆಗಿದೆ. ಇನ್ನಿತರೆ ದೈವ ಸಂಪ್ರೀತ ವೃಕ್ಷಗಳಾದ ಕದಂಬ, ಶಮಿ, ಬಿಲ್ವ, ತಾರೆ, ಬೇಲ, ಬೇವು, ಅಶ್ವತ್ಥ ಮುಂತಾದ ದೇವತಾ ವೃಕ್ಷಗಳು ಸ್ವಾಭಾವಿಕವಾಗಿಯೇ ಈ ಸ್ಥಳದಲ್ಲಿ ಹುಲುಸಾಗಿ ಬೆಳೆದಿದ್ದು ನಿತ್ಯವೂ ಪೂಜೆಗೆ ಬಳಸಲಾಗುತ್ತೆ. ಅರ್ಕ ಗಣಪತಿ, ಇದು ಏಕದ ಅರ್ಕ ಗಣಪತಿ ವೃಕ್ಷ. ಇದು ನಮಗೆ ಗೊತ್ತಿಲ್ಲ, ನಮ್ಮ ಅಪ್ಪರ ಕಾಲದಿಂದಲೂ ಇದೆ. ಇದು ಇಲ್ಲಿ ಮುನಿಗ್ರಹ ಸಂಚರಣೆ ಅಂತ ಹೇಳ್ತಾರೆ. ಫಸ್ಟೆಲ್ಲ ಮುನಿಗ್ರಹ ಸಂಚರಣೆ ನಾವು ಕೂಡ ನೋಡಿದ್ದೀವಿ ಹಿಂದೆ ಸಣ್ಣ ಹುಡುಗರಲ್ಲಿ. ಹಿಂದೆ ಮುನಿಗ್ರಹ ಸಂಚರಣೆ ಅಂತ ಬಂದರೆ ಮತ್ತು ವಾದ್ಯ ಹುಡ್ಕೊಂಬರೋದು, ಸಾಲಾಗಿ ಬರೋದು ಇವೆಲ್ಲ ಕಂಡಿದ್ದೀವಿ ಇಲ್ಲಿ. ಅವತ್ತಿಂದಲೂ ಕೂಡ ಇಲ್ಲಿ ವಿಶೇಷವಾಗಿ ನಡೀತಾರೆ. ಸರ್ಪ ಬಂದು ಕಾಣೋದು ಇದೆಲ್ಲ ನಡೀತಾ ಇದೆ. ಏನು ಈ ಗಿಡದಲ್ಲಿ ಬಂದು ಏನು ಸಂಕಲ್ಪ ಮಾಡ್ತೀವೋ ಅದೆಲ್ಲ ಅನುಕೂಲ. ಫಸ್ಟ್ ನಾವು ಗಿಡಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ಏನು ಸಂಕಲ್ಪ ಮಾಡ್ತೀವೋ ಅದೆಲ್ಲ ಅನುಕೂಲ ಆಗಿದೆ. ಗಿಡ ಇದ್ದಾಲೆ ಸುಮಾರು ನಮಗೆಲ್ಲ 3ನೇ ತಲೆಮಾರಿಂದಲೂ ಗಿಡ ಇದೆ. ಇದು ಅವಾಗಿಂದಲೂ ಪೂಜೆ ಮಾಡ್ತಾಯಿದ್ದೀವಿ. ಶಿಲ್ಪಕಲೆಗಳಿಂದ ನಿರ್ಮಾಣವಾಗಿರುವ ಶ್ರೀ ಮಹಾಮಹಿಮಾ ಮುನೀಶ್ವರ ಸ್ವಾಮಿ ಭವ್ಯ ದೇಗುಲವನ್ನು ದಿನಾಂಕ 9/2/2022ರಿಂದ 11/2/2022 ನಡೆದ ಪ್ರತಿಷ್ಠಾಪನೆ ಮತ್ತು ನೂತನ ಶಿಲಾ ದೇವಾಲಯಗಳ ಲೋಕಾರ್ಪಣೆ ಹಾಗೂ ಬೃಹತ್ ಶಿಖರ ಕಳಸಾರೋಹಣ ವಿವಿಧ ಮಠದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ಇಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತೆ. ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. 1 ವರ್ಷದ ಒಳಗಡೆ ನಾವು ಆ ದೇವಸ್ಥಾನ ಕಂಪ್ಲೀಟ್ ಆಗುತ್ತೆ. ನೀವು ಆ ದೇವಸ್ಥಾನದ ಸ್ಕಲ್ಪ್ಚರ್ ನೋಡಿದ್ರೆ ಇದು 1 ವರ್ಷದೊಳಗಡೆ ಆಗಿದೆ ಅಂತ ಯಾರೂ ಕೂಡ ಹೇಳೋದಕ್ಕಾಗೋದಿಲ್ಲ. ಅಂಥ ವಿಶೇಷವಾದ ಕೆತ್ತನೆಗಳನ್ನ ಆ ದೇವಸ್ಥಾನದಲ್ಲಿ ಮಾಡಿದ್ದಾರೆ. ಒಂದೊಂದು ಕಲ್ಲಲ್ಲೂ ಒಂದೊಂದು ವಿಗ್ರಹಗಳು ನೋಡಿದ್ರೆ ಸಾಕ್ಷಾತ್ ದೇವರೇ ಬಂದು ಅಲ್ಲಿ ಕೂತಿರೋ ರೀತಿಯಲ್ಲಿ ವಿಗ್ರಹ ಕೆತ್ತನೆ ಆಗಿದೆ. ಒಂದು ವಿಶೇಷವಾದ ಕಲ್ಲು ಏನಂದರೆ ಮಧ್ಯದಲ್ಲಿರುವಂಥ ಒಂದು ಕಂಬದಲ್ಲಿ ನಾದಸ್ವರ ಬರುತ್ತೆ. ನೀವು ಅದನ್ನು ಹತ್ರದಿಂದ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಆ ಥರ ವಿಶೇಷ ರೂಪದಲ್ಲಿ ಕಲ್ಲನ್ನು ಕೆತ್ತನೆ ಮಾಡಿದ್ದಾರೆ. ದೇವಾಲಯಕ್ಕೆ ಬರುವ ಭಕ್ತರು ದೇವರಿಗೆ ಕುಂಕುಮಾರ್ಚನೆ, ನಾಮಾರ್ಚನೆ ಮಾಡಿಸಿದರೆ ಸಾಕು ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಇನ್ನು ದೃಷ್ಟಿದೋಷ ನಿವಾರಣೆಗೆ ಇಲ್ಲಿ ತಡೆಯೊಡೆದು ದೃಷ್ಟಿ ತೆಗೆಯಲಾಗುತ್ತೆ. ಸರ್ಪದೋಷ ನಿವಾರಣೆಗೆ ಈ ಸುಕ್ಷೇತ್ರ ಅತ್ಯಂತ ಪ್ರಶಸ್ತಮಯ. ಪ್ರಾಕೃತಿಕವಾಗಿಯೇ ವಾಸ್ತುಬದ್ಧ ದಿಕ್ಕಿನಲ್ಲಿ ಬೆಳೆದಿರುವ ಅಶ್ವತ್ಥ, ಬೇವು, ಶಮಿ ವೃಕ್ಷಗಳಿಗೆ ಕಟ್ಟೆಗಳನ್ನು ನಿರ್ಮಿಸಿ ನಾಗದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಆಶ್ಲೇಷ ದೋಷ ಪರಿಹಾರವಾಗಿ ವೈದಿಕ ಪೂಜೆಗೂ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಾವು ಪ್ರತಿ ತಿಂಗಳು ಅಮಾವಾಸ್ಯೆಯಲ್ಲಿ ಹೋಮ ಹವನಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಗಣಹೋಮ, ರುದ್ರಹೋಮ, ಚಂಡಿ ಹೋಮ, ಇನ್ನು ಸುಮಾರು ಹೋಮಗಳನ್ನು ತಮ್ಮ ಭಕ್ತಾದಿಗಳಿಗೆ ಯಾವ ಪೂಜೆ ಸೂಕ್ತ ಅನಿಸುತ್ತೋ ಆ ಪೂಜೆಯನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ನವಗ್ರಹ ಪೂಜೆ ಆಗ್ಬೋದು, ಸರ್ಪ ಸಂಸ್ಕಾರ ಪೂಜೆ ಆಗ್ಬೋದು, ಇನ್ನು ಮುಂತಾದವುಗಳನ್ನ ಪೂಜೆಗಳನ್ನು ಮಾಡಿಕೊಡ್ತೀವಿ. ಇಲ್ಲಿ ನುರಿತ ಪರಿಣಿತ ಆಗಮವಾದಿಗಳಿಂದ ಹೋಮ ಹವನಗಳನ್ನು ಭಕ್ತಾದಿಗಳಿಗಾಗಿ ನಡೆಸಿಕೊಡಲಾಗುತ್ತೆ. ಶ್ರೀ ಕ್ಷೇತ್ರದಲ್ಲಿ ಹೋಮ ಮಾಡಿಸಿದ್ರೆ ಸರ್ವಸಿದ್ಧಿಗಳು ಲಭಿಸುತ್ತೆ ಅಂತಾರೆ ಇಲ್ಲಿನ ಅರ್ಚಕರು. ಇದುವರೆಗೂ
ಮುನೇಶ್ವರ ಸ್ವಾಮಿಯ ಪ್ರೇರಣೆಯಂತೆ ಸಕಲ ಕಾರ್ಯಗಳು ನಡೆದಿದ್ದು ಭಕ್ತರು, ಗ್ರಾಮಸ್ಥರು ಹಲವರು ದೇವಸ್ಥಾನದ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ 200 ಅಡಿ ಉದ್ದದ ಪುಷ್ಕರಣಿಯನ್ನು ನಿರ್ಮಿಸಲಾಗಿದ್ದು ಈಗಾಗಲೇ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಪುಷ್ಕರಣಿ ನಿರ್ಮಾಣಕ್ಕೆ ನಿಮ್ಮ ಕೈಲಾದ ತನು ಮನ ಧನ ಸೇವೆಯನ್ನು ಸಲ್ಲಿಸಬಹುದು ಅಂತ ಸಂಸ್ಥಾಪಕ ಕಾರ್ಯದರ್ಶಿ ಶಿವಪ್ಪನವರು ಹೇಳ್ತಾರೆ. ಇಲ್ಲಿ ಮುನೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರ, ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರ, ಸಲಹೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸುಮಾರು 13 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಕಾರ್ಯ ನಡೆದಿದೆ. ಈ ದೇವಾಲಯದ ನಿರ್ಮಾಣದಲ್ಲಿ ಕೇವಲ ಇಷ್ಟೊಂದು ಬೃಹತ್ ದೇವಾಲಯ ನಿರ್ಮಾಣದಲ್ಲಿ ಸಾಕಷ್ಟು ಕಷ್ಟ, ನಲಿವು, ಸಂತೋಷ ಎಲ್ಲವನ್ನೂ ಕೂಡ ನಾವು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಅನ್ನದಾನ. ಮಕ್ಕಳಿಗೆ ಟ್ರಸ್ಟ್ನಿಂದಲೇ ಉಚಿತವಾಗಿ ಬಟ್ಟೆ, ಪುಸ್ತಕ, ಶೂ. ಇನ್ನು ಈ ದೇವಸ್ಥಾನದಲ್ಲಿ ಭಕ್ತಿಯ ಜೊತೆಗೆ ಜ್ಞಾನವನ್ನ ಬೋಧನೆ ಮಾಡಲಾಗ್ತಾ ಇದ್ದು, ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಸಂಸ್ಕಾರಯುತ ಶಿಕ್ಷಣ ದೊರಕಬೇಕು ಅಂತ ಟ್ರಸ್ಟ್ ಅಡಿಯಲ್ಲೇ CBSE ಶಾಲೆ ನಡೆಸಲಾಗ್ತಾ ಇದೆ. ಮಕ್ಕಳಿಗೆ ಸಂಸ್ಕಾರ ನೀಡುವ ನಿಟ್ಟಿನಲ್ಲಿ ವೇದ ಅಧ್ಯಯನ ಶಾಲೆ ನಡೆಸಲಾಗ್ತಾ ಇದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲ ಮಕ್ಕಳಿಗೆ ದೇವಸ್ಥಾನದಲ್ಲಿ ಯೋಗ, ಧ್ಯಾನ, ಸಂಸ್ಕೃತ ವೇದ ಮಂತ್ರಗಳ ಪಠನೆ ಮಾಡುವುದನ್ನು ಕಲಿಸಲಾಗ್ತಾ ಇದೆ. ಶಾಲಾ ಮಕ್ಕಳಿಗೆ ಟ್ರಸ್ಟ್ನಿಂದಲೇ ಉಚಿತವಾಗಿ ಬಟ್ಟೆ, ಪುಸ್ತಕ, ಶೂ ಇತ್ಯಾದಿಗಳನ್ನು ಒದಗಿಸಿ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಲಾಗ್ತಾ ಇದೆ. ಜೊತೆಗೆ ಶಾಲೆಯಲ್ಲಿ ಮಕ್ಕಳು ಹಸಿವಿನಿಂದ ಇರಬಾರದು, ಇಲ್ಲಿಗೆ ಬರುವ ಭಕ್ತಾದಿಗಳು ಹಸಿವಿನಿಂದ ಹೋಗಬಾರದು ಅಂತ ದಾಸೋಹವನ್ನ ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿಗಳು ಹಾಗೂ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ನಿತ್ಯ ಗುಣಮಟ್ಟದಲ್ಲಿ ದಾಸೋಹ ನಡೆಸಲಾಗ್ತಾ ಇದ್ದು, ಇಲ್ಲಿಗೆ ಬರುವ ಭಕ್ತರು ಸಂತೃಪ್ತರಾಗಿ ಕೃತಾರ್ಥರಾಗ್ತಾರೆ. ಶಿವಪ್ಪರಿಂದಲೇ, ಆಮೇಲೆ ಆ ಮುನೇಶ್ವರನ ಮಹಿಮೆಯಿಂದಲೇ ಇದೊಂದು ದೇವಸ್ಥಾನ ಇಷ್ಟೊಂದು ಹೆಸರುವಾಸಿಯಾಗಿ, ಆಮೇಲೆ ಸುಮಾರು ಸಾವಿರಾರು ಮಕ್ಕಳು ಇಲ್ಲಿ ಬಂದು ಈ ಶಾಲೆಯಲ್ಲಿ ಪಾಠ ಕಲಿತಿದ್ದಾರೆ. ಮತ್ತು ಅವ್ರಿಗೆ ಡೈಲಿ ಮಧ್ಯಾಹ್ನದ ಹೊತ್ತು ಅವರ ಸ್ವಂತ ಇದರಿಂದನೇ ಅನ್ನದಾಸೋಹ ಮಾಡ್ತಾರೆ. ಆಮೇಲೆ ನಾವು ಎಲ್ಲ ಬಂದಿದ್ದೀವಿ, ಬಂದು ಯಾವ ಗಳಿಗೆಯಲ್ಲಿ ಬಂದ್ರೂ ಅವರು ನಮಗೆ ಊಟ ಮಾಡ್ದಿರ ಆಚೆಗೆ ಕಳಿಸಿಲ್ಲ. ಈ ಶಾಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಮಧ್ಯಾಹ್ನ ಉಚಿತವಾಗಿ ಎಲ್ಲರಿಗೂ ಕೂಡ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ. ಸಂಜೆ ಸಾಯಂಕಾಲ ಮಕ್ಕಳು ಹೋಗಬೇಕಾದ್ರೆ ಅವ್ರಿಗೆ ಲಘು ಉಪಹಾರನೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಆ ಮಕ್ಕಳನ್ನ ನಾವು ತುಂಬ ಪ್ರೀತಿಯಿಂದ ಕಾಣ್ತಕ್ಕಂಥ ಇದು ಒಂದು ದೇವಾಲಯ ಅಂತ ಕೂಡ ಹೇಳ್ಬೋದು. ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ರೂವಾರಿ ಶ್ರೀ CA ಶಿವಪ್ಪನವರ ಸಾಮಾಜಿಕ ಕಳಕಳಿ, ಮುಂದಾಲೋಚನೆ, ದೂರದರ್ಶಿತ್ವ, ಕಾರ್ಯಕ್ಷಮತೆ ಬರಡು ಭೂಮಿಯಾಗಿದ್ದ ಶ್ರೀ ಮುನೇಶ್ವರ ನಗರ ನಂದನವನವಾಗಿ, ಪವಿತ್ರ ತಪೋಭೂಮಿಯಾಗಿ, ಕಾಯಕ ಸಿದ್ಧಾಂತದ ಕರ್ಮ ಭೂಮಿಯನ್ನಾಗಿಸಿದೆ. ಶಿವಪ್ಪನವರು ಜನಶಿಕ್ಷಣ, ಜನಜಾಗೃತಿ, ಜನಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದಾರೆ. ತನಗಾಗಿ ಸ್ವಲ್ಪ, ಪರರಿಗಾಗಿ ಸರ್ವಸ್ವ ಎಂಬ ನಾನುಡಿಗೆ ತಕ್ಕಂತೆ ಸಮಾಜದ ಋಣ ತೀರಿಸುವುದಕ್ಕೆ ನಿಸ್ವಾರ್ಥವಾಗಿ ಕಟಿಬದ್ಧರಾಗಿದ್ದಾರೆ. ತಾನಾಗಬಲ್ಲನಿಲ್ಲಿ ನರನು ನಾರಾಯಣನು ಎಂಬ ಉದಾತ್ತ ನುಡಿಗೆ ಶಿವಪ್ಪ ಅನುಪಮ ಮಾದರಿ. ಪತ್ನಿ ಶ್ರೀಮತಿ ಧನಲಕ್ಷ್ಮಿ ಹಾಗೂ ಟ್ರಸ್ಟ್ನ ಕಾರ್ಯದರ್ಶಿ SD ಪ್ರಜ್ವಲ್, ವಿದ್ವಾನ್ ಶ್ರೀನಿವಾಸ ಮೂರ್ತಿ, ಶಿಕ್ಷಣ ತಜ್ಞ ಶ್ರೀ CA ರಂಗಯ್ಯ, ಶ್ರೀ ನರಸಿಂಹಮೂರ್ತಿ, ಮುಖ್ಯ ಲೆಕ್ಕಾಧಿಕಾರಿ MR ಜಯರಾಮು, ಬೆಂಗಳೂರು ಟ್ರಸ್ಟಿಗಳು, ಸಹೋದರರು, ಬಂಧು ಬಳಗದವರು, ಸ್ನೇಹಿತರು, ಅಕ್ಕಪಕ್ಕದ ಗ್ರಾಮಸ್ಥರು ಶಿವಪ್ಪನವರ ಈ ಮಹತ್ ಕಾರ್ಯಕ್ಕೆ ಹೆಗಲು ಕೊಟ್ಟಿದ್ದಾರೆ. ಮಹಾಶಿವ ನೆಲೆಸಿರುವ ಈ ಕ್ಷೇತ್ರಕ್ಕೆ ತೆರಳುವುದು ಹೇಗೆ? ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ತುಮಕೂರಿನಿಂದ ನಿಟ್ಟೂರು ಮಾರ್ಗವಾಗಿ ಕಲ್ಲೂರು ಕ್ರಾಸ್ನಿಂದ ತುರುವೇಕೆರೆ ರಸ್ತೆಯಲ್ಲಿ 2 ಕಿಲೋಮೀಟರ್ ಕ್ರಮಿಸಿ ದೊಡ್ಡ ಗೊರಘಟ್ಟದ ಬಳಿ ಬಲಕ್ಕೆ ಪಡೆದು ಚಿಮ್ಮನಹಳ್ಳಿ ಮುನೇಶ್ವರ ನಗರದಲ್ಲಿರುವ ಶ್ರೀ ಕ್ಷೇತ್ರಕ್ಕೆ ತಲುಪಬಹುದು. ಬೆಂಗಳೂರಿನಿಂದ ಬರುವ ಭಕ್ತಾದಿಗಳು ಯಡಿಯೂರಿನಿಂದ ಬಲಕ್ಕೆ ತುರುವೇಕೆರೆಗೆ ಬಂದು ಕಲ್ಲೂರು ಕ್ರಾಸ್ ರಸ್ತೆಯಲ್ಲಿ ಬಂದು ಚಿಕ್ಕ ಗೊರಘಟ್ಟದಲ್ಲಿ ಎಡಕ್ಕೆ ಚಲಿಸಿದರೆ ಶ್ರೀ ಕ್ಷೇತ್ರಕ್ಕೆ ತಲುಪಬಹುದು.
ನೋಡಿದ್ರಲ್ಲ ಸುಕ್ಷೇತ್ರ ಮುನೇಶ್ವರ ಕ್ಷೇತ್ರದ ಮಹಿಮೆಯನ್ನ. ಒಮ್ಮೆ ಇಲ್ಲಿಗೆ ನೀವು ಕೂಡ ಭೇಟಿ ಕೊಟ್ಟು ಮುನೇಶ್ವರನ ಆಶೀರ್ವಾದ ಪಡೆದುಕೊಂಡ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತೆ. ಇದಾಗಿತ್ತು ಇವತ್ತಿನ ಧರ್ಮಸ್ಥಳದ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ ಮತ್ತು ವಿಸ್ಮಯಕಾರಿ ದೇವರ ಸನ್ನಿಧಾನದ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. सोमाय देवाय नमः श्रीकण्ठाय नमः।